ರಾಜ್ಯ ರಾಜಕಾರಣದ ಗಮನ ಎಲ್ಲ ದಿಲ್ಲಿ ಕಡೆ. ಮೊನ್ನೆ ರಾತ್ರಿ 8:00ವರೆಗೆ ಕೆ.ಸಿ. ವೇಣುಗೋಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ದಿಲ್ಲಿಗೆ ಬನ್ನಿ ಮಾತಾಡೋದಕ್ಕಿದೆ ಅಂತ ಹೇಳಿದ್ರಂತೆ. ಏನು ವಿಷಯ ಅಂತ ಹೇಳಲಿಲ್ವಂತೆ. ನೆನ್ನೆ ಸಿದ್ದರಾಮಯ್ಯನವರು ಅದನ್ನು ಮಾಧ್ಯಮಕ್ಕೆ ಹೇಳಿದ್ರು, ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಯಾವ ವಿಷಯಕ್ಕಂತೇನು ಹೇಳಿಲ್ಲ ನನಗೆ ಅಂತ. ನೋಡಿ, ಆ ಹೇಳಿಕೆ ಬಂದಾಗಿನಿಂದ ಇಷ್ಟು ಶುರುವಾದ ಸಂಚಲನ ಇದು. ಅನೇಕ ಸಂದರ್ಭದಲ್ಲಿ ನಾಯಕರ ಮಾತುಗಳು, ಬಾಡಿ ಲ್ಯಾಂಗ್ವೇಜ್ಗಳು, ನಡ್ಕೊಳ್ಳುವ ರೀತಿಗಳು ಹಿಂಟ್ಗಳನ್ನು ಕೊಡ್ತಾ ಹೋಗ್ತವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲು ಕಾಲ್ ಬಂದಿರಲಿಲ್ವಂತೆ. ಸಿದ್ದರಾಮಯ್ಯನವ್ರನ್ನ ಬರಕ್ಕೆ ಹೇಳಿದ್ದಾರೆ ಅಂದ ತಕ್ಷಣ ನೊಣವಿನಕೆರೆ ಅಜ್ಜ ಹಿಂಗೆ ಹೋಗಿ ದರ್ಶನ ತಗೊಂಡು ಆಶೀರ್ವಾದ ಬೇಡಿ ಬಂದರು ಡಿ.ಕೆ. ಶಿವಕುಮಾರ್ ಅವರು. ಆ ನಂತರ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫೋನ್ ಬಂತು, ನೀವು ಬರಬೇಕಾಗತ್ತೆ ಅಂತ. ಮತ್ತೊಮ್ಮೆ ಹೋದರು ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಗಳ ದರ್ಶನಕ್ಕೆ. ಸೇಮ್ ಟೈಮೇ ಬೆಂಗಳೂರಿನಿಂದ ದಿಲ್ಲಿಗೆ ಇಬ್ಬರು ಹೊರಟಿದ್ದು, ಬಟ್ ಬೇರೆ ಬೇರೆ ವಿಮಾನದಲ್ಲಿ. ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು HALನಿಂದ ಹೋದರು. ಡಿ.ಕೆ. ಶಿವಕುಮಾರ್ ಅವರು ಕಮರ್ಷಿಯಲ್ ಫ್ಲೈಟ್ನಲ್ಲಿ ದಿಲ್ಲಿಗೆ ಹತ್ತಿದ್ರು ನಿನ್ನೆ ಸಂಜೆ. ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳು ಉಳ್ಕೊಂಡ್ರು. ಫ್ಲ್ಯಾಟ್ನಲ್ಲಿ ಡಿ.ಕೆ. ಸುರೇಶರ ಫ್ಲ್ಯಾಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಳ್ಕೊಂಡ್ರು. ಇಬ್ಬರಿಗೂ ನಿದ್ದೆ ಹತ್ತಿರಲಿಕ್ಕಿಲ್ಲ. ಏನಾಗುತ್ತೋ ಏನೋ ಅಂತ. ಬೆಳಗ್ಗೆ 10:05 ಡಿ.ಕೆ. ಶಿವಕುಮಾರ್ ಅವರು ಡಿ.ಕೆ. ಸುರೇಶರ ಫ್ಲ್ಯಾಟ್ನಿಂದ ಹೊರಟು ಕರ್ನಾಟಕ ಭವನಕ್ಕೆ ಬಂದರು. ಇವತ್ತಿನ ಟೈಮ್ ಲೈನ್ ಹೇಳ್ತಾ ಇದ್ದೀವಿ ನಿಮಗೆ. ಮುಖದ ಮೇಲೆ ನಗುವಿತ್ತು, ಮಾಧ್ಯಮಗಳಿಗೆ ಏನು ಮಾತಾಡಲಿಲ್ಲ. 10:05 10:15 ಕರ್ನಾಟಕ ಭವನ ಬಂದು ತಲುಪಿದ್ರು. 10:20 ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆಗೆ ಕರ್ನಾಟಕ ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಅಲ್ಲೇ ಸ್ಟೇ ಮಾಡಿದ್ರು. ರಿಯಲ್ ಫೋಟೋ, ಇವತ್ತಿಂದೇ ಫೋಟೋ ಅದು. ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರು. ಸುತ್ತಲೂ ಇದ್ದವ್ರನ್ನ ಚೆಕ್ ಮಾಡ್ಕೊಂಡ್ವಿ, ಬ್ರೇಕ್ಫಾಸ್ಟ್ ಟೇಬಲ್ನಲ್ಲಿ ಏನಾದ್ರು ಚರ್ಚೆ ಆಯಿತಾ ಅಂತೆ. ಸಂತೆ ಇದ್ದಂಗಿತ್ರಿ, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾರ ಅಂದ್ರೆ ಅವರು ಕರೆಕ್ಟ್. ಬ್ರೇಕ್ಫಾಸ್ಟ್ ಟೇಬಲ್ನಲ್ಲಿ ಸುತ್ತಲೂ ಅಷ್ಟೆಲ್ಲ ಜನ ಇರುವಾಗ ರಾಜಕೀಯ ಏನು ಚರ್ಚೆ ಆಗುತ್ತೆ. ಅದಾದ ನಂತರ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿಗಳಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟರು. 11:05 AICC ಆಫೀಸಿಗೆ ಬಂದರು ಸಿದ್ದರಾಮಯ್ಯನವರು. ಇಬ್ಬರು 11:05 ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಬರಮಾಡಿಕೊಂಡ್ರು ಅವ್ರನ್ನ. 11:05 11:15 ವೇಣುಗೋಪಾಲ್ ಸುರ್ಜೇವಾಲಾ ಅವರು ಬಂದರು. 11:20 ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಟ್ಟೊಟ್ಟಿಗೆ ಬಂದರು. 11:20 ಅವರು ಬರೋವಷ್ಟರಲ್ಲಿ ಇಂದಿರಾ ಭವನದ ಒಂದೇ ಕೋಣೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎದುರು ಬದುರು ಕೂತ್ಕೊಂಡಿರೋ ಫೋಟೋ ಬಂತು. ಆರಾಮಾಗಿ ಕೂತ್ಕೊಂಡಿದ್ರು ಅವ್ರು ಮಾತಾಡ್ಕೊಂಡು, ಲೋಕಾಭಿರಾಮವಾಗಿನೋ ಮಾತಾಡ್ತಿದ್ದಾರೆ ಅನ್ನೋ ಥರ. ಇದು ಹಳೆ ಫೋಟೋನಾ? ಇದು ಈ ಮೀಟಿಂಗಿನ ಫೋಟೋಗಳಿಲ್ಲ, ಇದು ಹಳೆ ಫೋಟೋ. ಇವರೇ ಇದ್ದರು ಅನ್ನೋ ಕಾರಣಕ್ಕೆ ಅದನ್ನು ತೋರಿಸ್ತಾ ಇದ್ದೀವಿ ಅಷ್ಟೇ. 11:35 ಶುರುವಾಯಿತು ಮೀಟಿಂಗು. ಇಂದಿರಾ ಭವನದಲ್ಲಿ ಸಭೆ ಶುರುವಾಗಿದ್ದು 11:35. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಈ 4 ಜನ ಕೂತ್ಕೊಂಡು ಮೊದಲು ಸಿದ್ದರಾಮಯ್ಯನವರನ್ನು ಕರೆದ್ರಂತೆ. ಸಿದ್ದರಾಮಯ್ಯನವರನ್ನ ಕೂಡಿಸಿಕೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. 1:10 ತನಕ ಸಿದ್ದರಾಮಯ್ಯನವರ ಜೊತೆ ಮಾತಾಯಿತು. ಅದಾದ ಮೇಲೆ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು ಅವರೇ ಇಬ್ಬರೇ ಕೂತ್ಕೊಂಡು ಇನ್ನೊಂದು ಸುತ್ತು ಮಾತಾಡಿದ್ದಾರೆ. 3:10 ರಾಹುಲ್ ಗಾಂಧಿ ಅವರು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋದರು. 10 ಜನಪಥ್ಗೆ ಹೋದರು. ಅಲ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇದ್ದರು. ಇದು ಇಂಪಾರ್ಟೆಂಟ್ ಇದೆ, ಯಾಕೆ ಅನ್ನೋದು ಹೇಳ್ತೀನಿ ನಾನು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇದ್ದರು 10 ಜನಪಥ್ನಲ್ಲಿ. ಅವರ ಜೊತೆಗೆ ಮಾತಾಡಿಕೊಂಡು 4:15 ರಾಹುಲ್ ಗಾಂಧಿ ಅವರು ಮತ್ತೆ AICC ಆಫೀಸಿಗೆ ಬಂದರು. 4:20 ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರೇ ಕೂತ್ಕೊಂಡು ಮಾತಾಡಿದ್ರಂತೆ. 5:05
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿದ್ರಂತೆ ಮೀಟಿಂಗಿಗೆ. 5 ಗಂಟೆ 45 ನಿಮಿಷಕ್ಕೆ ಆ ಮೀಟಿಂಗ್ ಎಂಡ್ ಆಯಿತು. 5 ಗಂಟೆ 50 ನಿಮಿಷಕ್ಕೆ ಹೊರಗೆ ಬಂದರು ಎಲ್ಲರೂ ಅಂದರೆ ರಾಹುಲ್ ಗಾಂಧಿ ಅವರು ಹೋದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಳಗೆ ಇದ್ದರು. ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 4 ಜನ AICC ಆಫೀಸ್ನಿಂದ ಹೊರಗಡೆ ಬಂದರು. ಮಾಧ್ಯಮಗಳ ಕಾಯ್ತಾ ಇದ್ವು ಅಲ್ಲಿ ಸ್ಪೆಕ್ಯುಲೇಷನ್ ಏನು ಮಾಡೋಕ್ಕೆ ಹೋಗಬೇಡಿ, ಚರ್ಚೆ ನಡೆದದ್ದು ರಾಜ್ಯಸಭೆ ವಿಧಾನ ಪರಿಷತ್ತಿನ ಚುನಾವಣೆಗಳ ಬಗ್ಗೆ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊದಲೇ ಹೇಳಿಬಿಟ್ಟಿದ್ರು, ಯಾವ ಪ್ರಶ್ನೆನೂ ಕೇಳಬೇಡಿ, ಪ್ರಶ್ನೆಗಳಿಗೆ ಅವಕಾಶವೇ ಇಲ್ಲ ಅಂತ ಹೇಳಿದ್ರು ಅವರು. ಕೆ ಸಿ ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. Detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today, entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else. ಅವ್ರು ಹೇಳ್ತಾರೆ, ನಾವು ಕೇಳಬೇಕಷ್ಟೆ. 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ದೇಶದಾದ್ಯಂತ. ಆ 24ರ ಪೈಕಿ ಕರ್ನಾಟಕದ 4, ಕಾಂಗ್ರೆಸ್ಸಿಗೆ 3 ಸಿಗ್ತವೆ. ಉಳಿದಿದ್ದ ಎಲ್ಲ ರಾಜ್ಯಗಳು ಎಲ್ಲ ಸ್ಥಾನಗಳ ಚರ್ಚೆ ಬಿಟ್ಟು ಕರ್ನಾಟಕದ 3 ಸ್ಥಾನಗಳ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆದ್ರಂತಿವರು. ಅದಕ್ಕೆ ಹೇಳಿದ್ದವ್ರು ಹೇಳ್ತಾರೆ, ನಾವು ಕೇಳಿಸ್ಕೋಬೇಕು ಅಂತ. ದಿಲ್ಲಿಗೆ ಕರೆದ್ರಂತೆ. ಆ ಮೀಟಿಂಗಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸ್ವತಃ ಬಂದು ಕೂತ್ಕೊಂಡ್ರಂತೆ. AICC ಜನರಲ್ ಸೆಕ್ರೆಟರಿಗಳಿದ್ರಂತೆ. 3 ಜನ ರಾಜ್ಯಸಭಾ ಸ್ಥಾನಕ್ಕೆ ಯಾರ್ಯಾರನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ಮಾಡೋದಕ್ಕೆ. ಮ್ಯಾರಥಾನ್ ಮೀಟಿಂಗ್ ಆಯ್ತಂತೆ 6.5 ತಾಸು ಮಧ್ಯದಲ್ಲಿ ಲಂಚ್ ಬ್ರೇಕ್ ಬಿಟ್ಟರೆ ಕಂಟಿನ್ಯೂಯಸ್ ಮೀಟಿಂಗಲ್ಲಿ ಅದನ್ನಷ್ಟೇ ಚರ್ಚೆ ಮಾಡಿದ್ರಂಥವ್ರು. ಇದಾದ ನಂತರ ಮುಖ್ಯಮಂತ್ರಿಗಳ ಕಾರ್ ಹತ್ತಿದ್ರು. ಪತ್ರಕರ್ತರು ಕೇಳಿದ್ರು ಅವ್ರನ್ನ ಏನೇನು ಚರ್ಚೆ ಆಯಿತು ಅಂದ್ರೆ ಅವರು ಅಷ್ಟೇ ಹೇಳೋದು, ರಾಜ್ಯಸಭೆ ವಿಧಾನ ಪರಿಷತ್ತು, ಕ್ಯಾಬಿನೆಟ್ ರೀಶಫುಲ್ ಇಲ್ಲ, ಅದೇನು ಚರ್ಚೆ ಆಗಿಲ್ಲ, ನಾಯಕತ್ವ ಬದಲಾವಣೆ ಚರ್ಚೆ ಆಗಿಲ್ಲ ಅಂದರು. ಕೇಳಿಸ್ಕೊಳ್ಳಿ. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle sir. What about cabinet reshuffle, sir? That's not been come up in the discussion. On leadership change, sir. Cabinet reshuffle, sir. What about cabinet reshuffle? Cabinet reshuffle ಬಗ್ಗೆ sir. Reshuffle, sir. What about cabinet reshuffle, sir? That's not been come up in the discussion. On leadership change, sir. Cabinet. ಇದು AICC ಆಫೀಸ್ ಮುಂದೆನೇ ಇದು. ಆ ಪ್ರೆಸ್ ಮೀಟ್ ಏನು ನೋಡಿದ್ರಲ್ಲ, ರಾಜ್ಯಸಭೆ ವಿಧಾನ ಪರಿಷತ್ ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಮಾಡಿದ್ದು, ಸ್ಪೆಕ್ಯುಲೇಷನ್ ಏನು ಮಾಡಬೇಡಿ ಅಂತೆಲ್ಲ ಹೇಳಿದ್ರಲ್ಲ. ಅದಾದ ಮೇಲೆ ಸಿದ್ದರಾಮಯ್ಯನವರು ಈ ಕಡೆ ಬಂದು ಕಾರ್ ಹತ್ತಿದ್ದು. ಡಿ ಕೆ ಶಿವಕುಮಾರ್ ಅವರನ್ನು ಕೆ ಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಾಪಸ್ ಕರ್ಕೊಂಡು ಹೋದರು. AICC ಆಫೀಸ್ ಒಳಗೆ ಕರ್ಕೊಂಡು ಹೋದ್ರು ಅವ್ರನ್ನ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೊರಗೆ ಬಂದರು. ಸಿದ್ದರಾಮಯ್ಯನವ್ರಿಗೆ ಕೇಳ್ದಂಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳೋ ಪ್ರಯತ್ನ ಮಾಡಿದ್ರು ಮಾಧ್ಯಮಗಳವರು. ಏನೂ ಮಾತಾಡಲಿಲ್ಲ ಅವರು. ಇದಲ್ಲ, ಇದಕ್ಕಿಂತ ಮುಂಚೆ ನಡ್ಕೊಂಡು ಬಂದರು ಹೊರಗೆ, ಏನೂ ಮಾತಾಡಲಿಲ್ಲ, ಸೀದಾ ಹೋಗಿ ಕಾರ್ ಹತ್ತಿದ್ರು. ಇದು ಕರ್ನಾಟಕ ಭವನವನ್ನು ರೀಚ್ ಆದಮೇಲೆ ಇದು ಹೊರಗೆ ಬಂದಿದ್ದು ನೋಡಿ AICC ಆಫೀಸಿಂದ. ಚಕಾರ ಒಂದು ಮಾತು ಮಾತಾಡಲಿಲ್ಲ ಅವರು. DK शिवकुमार खामोश हैं, आए भी खामोशी से. और ಕಾರ್ ಹತ್ಕೊಂಡು ಹೋಗ್ಬಿಟ್ರು. ಹೋಗಿದ್ದು ಸೀದಾ ಕರ್ನಾಟಕ ಭವನಕ್ಕೆ. ಕರ್ನಾಟಕ ಭವನದಲ್ಲಿ ಲಿಫ್ಟ್ ಹತ್ತಬೇಕು ಅಂತ ನಿಂತ್ಕೊಂಡಿದ್ದಾಗ ಮತ್ತೊಮ್ಮೆ ಮೀಡಿಯಾದವರು ಪ್ರಯತ್ನ ಪಟ್ಟರು ಮಾತಾಡಿಸೋದಕ್ಕೆ.
ಹಿ ವಾಸ್ ವಿಸಿಬಲಿ ಅಪ್ಸೆಟ್. ನೋಡಿ ಅಲ್ಲಿ, ನೋಡಿ. Anything on price rise? Your one comment, sir. Okay. Okay, will not put, sir. No finger thumbs and anything. Okay, okay. Don't put. I have not done anything. Okay, okay, sir. Don't put. Huh? Don't. ಲಿಫ್ಟ್ ಒಳಗೆ ಎನ್ ಎ ಹ್ಯಾರಿಸ್ ಇದ್ದಾರೆ, ಬಸನಗೌಡ ಬಾದರ್ಲಿ ಇದ್ದಾರೆ, MLC ಪುಟ್ಟಣ್ಣ ಇದ್ದಾರೆ, DK ಸುರೇಶ್ ಅವರು ಬಂದು ಜಾಯ್ನ್ ಆದರು. ಇದನ್ನು ನೋಡಿದಾಗ DK ಶಿವಕುಮಾರ್ ಅವರು ವಿಸಿಬಲಿ ಅಪ್ಸೆಟ್ ಇದ್ದಾರಲ್ಲಪ್ಪ ಅಂತ. ನೀವು ಹಂಗೆ ನೋಡಿದ್ರೆ AICC ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರೋದು ನಾವು ಪತ್ರಕರ್ತರು ಒಂದು ಸ್ವಲ್ಪ ಅದನ್ನ ಗಮನಿಸ್ತಾ ಇರ್ತೀವಿ ಅಷ್ಟೇ. ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು, ಮುಖದ ಎಕ್ಸ್ಪ್ರೆಷನ್ಸ್ ಹೆಂಗಿದ್ವು ಅಂತ. ಇಬ್ಬರೂ ಖುಷಿ ಇರಲಿಲ್ಲ. AICC ಆಫೀಸ್ನಿಂದ ಹೊರಗೆ ಬಂದಾಗ ಒಟ್ಟಿಗೆ ಬಂದರಲ್ಲ, ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಒಟ್ಟಿಗೆ ಹೊರಗೆ ಬಂದಾಗಲೂ ಇಬ್ಬರು ಮುಖದಲ್ಲಿ ಆ ಖುಷಿ ಇರಲಿಲ್ಲ. DK ಶಿವಕುಮಾರ್ ಅವರ ಮುಖದ ಮೇಲೆ ಏನೋ ಒಂದು ಒತ್ತಾಯದ ನಗು ಇದ್ದಂಗಿತ್ತು. ಸಿದ್ದರಾಮಯ್ಯನವರು ಹೋದ ನಂತರ DK ಶಿವಕುಮಾರ್ ಅವ್ರನ್ನ ಮತ್ತೆ ವೇಣುಗೋಪಾಲು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಳಗೆ ಕರ್ಕೊಂಡು ಹೋಗಿ ಒಂದು 5 ನಿಮಿಷ ಮಾತಾಡಿ ಏನು ಹೊರಗಡೆ ಕಳಿಸಿದ್ರಲ್ಲ, ಆವಾಗ ಒಂದು ಸ್ವಲ್ಪ ಈ ವಾಸ್ ಫೀಲಿಂಗ್ ಬೆಟರ್ ಅನ್ನೋ ಹಂಗಿದ್ರು DK ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.